ನಮಸ್ಕಾರ ಸ್ನೇಹಿತರೆ, ರೇಖಿ ಮೆಡಿಟೇಷನ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ನಾನು ಕೃಷ್ಣ ಆಚಾರ್ಯ. ಇವತ್ತಿನ ವಿಡಿಯೋದಲ್ಲಿ ರಾಜಕ್ರಿಯ ರೇಖಿ ವೆಬಿನಾರ್ ನಡೆಸುವ ಬಗ್ಗೆ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಸ್ನೇಹಿತರೀಗ ಕಳೆದ ತಿಂಗಳಲ್ಲಿ ನಾವು ರಾಜಕ್ರಿಯ ರೇಖಿ ವೆಬಿನಾರ್ ಅನ್ನ ಮಾಡಿದ್ವಿ. ಈಗ ಮುಂದಿನ ತಿಂಗಳ 2ನೇ ತಾರೀಕು ರವಿವಾರ ಬರುತ್ತೆ. ಆಗಸ್ಟ್ 2ನೇ ತಾರೀಕು 2026 ರವಿವಾರ ಬೆಳಿಗ್ಗೆ 10 ಗಂಟೆಯಿಂದ ನಾವು ಮಾಡ್ತಾ ಇದ್ದೀವಿ. ನಿಮ್ಗನ್ಸ್ಬಹುದು ಈಗ ಈ ವೆಬಿನಾರ್ ಅನ್ನೆಲ್ಲ ಮಾಡುವಂತ ಅವಶ್ಯಕತೆ ಏನು ಅನ್ನುವಂಥ ಕೆಲವರಿಗೆ ಅನ್ಸ್ಬಹುದು. ಕೆಲವರು ಇನ್ನೂ ವೆಬಿನಾರ್ ಮಾಡ್ಲಿಲ್ವಲ್ಲ ಅಂತ ಹೇಳಿ ರಿಕ್ವೆಸ್ಟ್ ಹಾಕ್ತಾನೆ ಇದ್ದಾರೆ. ಸರ್, ನಾವು ಬೇರೆ ಕಡೆ ಕಲ್ತಿದ್ವಿ, ನಮಗೆ ಗುರುಗಳ ಸಂಪರ್ಕ ಇಲ್ಲ, ರಿಸೆಪ್ಷನಿಸ್ಟ್ಗಳು ಕೂಡ ಯಾವುದೇ ರೀತಿ ರಿಪ್ಲೈ ಮಾಡ್ತಾ ಇಲ್ಲ. ಹಾಗಾಗಿ ರಾಜಕೀಯ ರೇಖೆಯಲ್ಲಿ ತುಂಬಾ ನಮಗೆ ಕೆಲವು ಗೊಂದಲಗಳಿವೆ, ಜೊತೆಗೆ ಮಾಹಿತಿ ಕೂಡ ನಮಗೆ ಲಭ್ಯ ಆಗ್ತಾ ಇಲ್ಲ. ಇನ್ನು ನಾವು ರೇಖೆಯನ್ನ ಮಾಡ್ಕೊಂಡಿದ್ವಿ, ಇನ್ನು ಮುಂದಿನ ಹಂತದಲ್ಲಿ ನಾವು ರೇಖೆಯನ್ನ ಮಾಡ್ಕೊಳ್ಬೇಕು ಅಥವಾ ರಾಜಕೀಯ ರೇಖೆ ಮಾಡ್ಕೊಳ್ಬೇಕಾಗಿರುವಂತ ಗೊಂದಲದಲ್ಲಿದ್ದೀವಿ. ಯಾವ್ದು ಅನುಕೂಲ ಆಗತ್ತೆ ಜಾಸ್ತಿ, ಈ ಮುಂತಾದ ಪ್ರಶ್ನೆಗಳನ್ನ ಕೇಳಿದ್ರಿ. ಹಾಗಾಗಿ ನಾವು ಅದೆಲ್ಲವನ್ನ ಕೂಡ ನಿಮಗೆ ಕ್ಲಾರಿಫೈ ಮಾಡಲಿಕ್ಕೆ ಅಥವಾ ಮನವರಿಕೆ ಮಾಡಲಿಕ್ಕೆ ವೆಬಿನಾರ್ ಅನ್ನ ನಾವು ರೆಗ್ಯುಲರ್ ಆಗಿ ಕಂಡಕ್ಟ್ ಮಾಡ್ತಾ ಬರ್ತೀವಿ. ರೇಖೆದಿರ್ಬೋದು, ರಾಜಕೀಯ ರೇಖೆ ಇರ್ಬೋದು, ಏಂಜಲ್ಸ್ ಇರ್ಬೋದು. ಇದರ ಉದ್ದೇಶ ಏನು ಅಂತಂದ್ರೆ, ಈಗ ನೋಡಿ, ಬಹಳಷ್ಟು ಆಸಕ್ತರು ಗೊಂದಲಗಳ ಬಗ್ಗೆ ಕೇಳಿದ್ರಿ, ರಾಜಕೀಯ ರೇಖೆ ಪ್ರಾಕ್ಟೀಸ್ ಮಾಡೋದ್ರ ಬಗ್ಗೆ ಕೇಳಿದ್ರಿ, ಟ್ರಿಪಲ್ ಕಿಂಗ್ಸ್ ಚೇಂಬರ್ ಏನಂತ ಕೇಳಿದ್ರಿ, ರಿಗ್ರೆಷನ್ ಥೆರಪಿ ಮತ್ತು ಪ್ರತಿರೂಪ ಪಯಣ ಮಾಡೋದು ಹೇಗೆ ಅಂತ ಕೇಳ್ತೀರಿ. ಈಗ ಬಹಳ ಜನರ ಪ್ರಶ್ನೆ ಅದೇ ಇರುತ್ತೆ, ಆದ್ರೆ ನೀವು ನಮ್ಮ ಹತ್ರ ಕೇಳಿರ್ತೀರಿ. ಹಾಗಾಗಿ ನಾವು ವೆಬಿನಾರ್ ಅನ್ನ ಮಾಡೋದ್ರಿಂದ ಯಾರ್ಯಾರಿಗೆ ಈ ತರದೆಲ್ಲ ಗೊಂದಲಗಳಿವೆಯೋ ಆ ವೆಬಿನಾರ್ ನಲ್ಲಿ ಉಚಿತವಾಗಿ ನಿಮ್ಗೆ ನಾವು ಮಾಹಿತಿಯನ್ನು ತಿಳಿಸ್ಕೊಡುವಂತ ಪ್ರಯತ್ನ ಮಾಡೋಣ ಅಂತ ಹೇಳಿ ನಾವು ಈ ಒಂದು ಪ್ರಯತ್ನ ಇಲ್ಲಿ ತನಕ ನಾವು ಮಾಡ್ತಾನೆ ಇದ್ವಿ. ಇನ್ನು ಕೂಡ ಅದನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇದ್ವಿ. ಈ ವೆಬಿನಾರ್ ಮಾಡೋದ್ರಿಂದ ನಿಮ್ಗೆ ಏನ್ ಅನುಕೂಲ ಆಗತ್ತೆ ಅಂದ್ರೆ, ಕೆಲವು ಗುರುಗಳು ಅದಕ್ಕೆ ಸಪೋರ್ಟ್ ಮಾಡದೇ ಇರಬಹುದು, ನೀವು ಹಿಂದೆ ಕಲ್ತಲ್ಲಿ ಅಲ್ಲಿ ಇಲ್ಲದೆ ಇರ್ಬೋದು. ಇನ್ನೊಂದು ವಿದ್ಯೆ ಕಲ್ತ್ಕೊಳ್ಳುವಾಗ ಅವ್ರು ಕೆಲವು ಗುರುಗಳು ಪೂರ್ವಾಗ್ರಹ ಪೀಡಿತರಾಗಿ ಅಲ್ಲಿ ಬೇಡ ಇದನ್ನೇ ಮಾಡ್ಕೊಳ್ಳಿ ಹೇಳುವಂಥದ್ದು ಕೂಡ ಇರುತ್ತದೆ. ಕೆಲವು ಗುರುಗಳು ನಮ್ಮಲ್ಲಿ ಇಲ್ಲಪ್ಪ, ನಿಮ್ಗೆ ಇಂಟ್ರೆಸ್ಟ್ ಇದೆ ಬೇರೆ ಕಡೆ ಮಾಡ್ಕೊಳ್ಳಿ ಅಂತ ಹೇಳಿರ್ತಾರೆ. ಇನ್ನು ಕೆಲವರಿಗೆ ನಾನು ರಾಜಕೀಯ ರೇಖೆ ಮಾಡ್ಕೊಳ್ಳೋ ಅಥವಾ ಉಸೆ ರೇಖೆನೇ ಕಂಟಿನ್ಯೂ ಮಾಡ್ಕೊಳ್ಳೋದು ಅಂತ ಗೊಂದಲ. ನಾವೀಗ ವೆಬಿನಾರ್ ಅನ್ನ ಯಾಕೆ ಮಾಡ್ತೀವಿ ಅಂದ್ರೆ, ಆ ವೆಬಿನಾರ್ ನಲ್ಲಿ ಏನೇನು ಬರುತ್ತೆ, ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು, ಫಸ್ಟ್ ಇಂದ ಮಾಸ್ಟರ್ ಡಿಗ್ರಿ ತನಕ ರಾಜಕೀಯದಲ್ಲಿ ಏನ್ ಬರುತ್ತೆ ಅಥವಾ ರೇಖೆಯಲ್ಲಿ ಏನ್ ಬರುತ್ತೆ, ಏಂಜಲ್ಸ್ ಅಲ್ಲಿ ಏನ್ ಬರುತ್ತೆ, ಒಂದು ಸವಿಸ್ತಾರವಾದಂತ ಒಂದು ಚರ್ಚೆಯನ್ನ ನಾವು ಮಾಡ್ತೀವಿ. ಅಲ್ಲಿ ನಿಮಗೆ ಆ ಮಾಹಿತಿ ಆಧಾರದಲ್ಲಿ ರಾಜಕೀಯ ರೇಖೆ ತಗೊಳ್ಳೋದು ಒಳ್ಳೇದೋ ಅಥವಾ ರೇಖೆಯನ್ನ ಮುಂದೆ ತೆಗೆದುಕೊಳ್ಳೋದು ಒಳ್ಳೇದೋ, ನಮ್ಮ ದಿನನಿತ್ಯದ ಪ್ರಾಕ್ಟೀಸ್ ಯಾವ್ದು ನಮ್ಗೆ ಸುಲಭ ಆಗತ್ತೆ, ಮತ್ತೆ ಯಾವ ನಮ್ಮ ಸಮಸ್ಯೆಗಳಿಗೆ ಎರಡರಲ್ಲಿ ಯಾವ್ದು ಅನುಕೂಲ ಅನ್ನೋಂಥದ್ದೆಲ್ಲ ನೀವು ಡಿಸೈಡ್ ಮಾಡ್ಬೋದು. ನೀವು ಕಲ್ತ್ಕೊಂಡ ನಂತರ ನಿಮ್ಗೆ ಅದಕ್ಕೂ ಕನ್ಫ್ಯೂಷನ್ ಆಗೋದಕ್ಕಿಂತ ನೀವು ಕಲಿಯೋದ್ರೊಳಗಡೆ ನಾವೊಂದು ಆ ಒಂದು ಕೋರ್ಸ್ಗಳ ಸಂಪೂರ್ಣವಾದಂತ ಚಿತ್ರಣವನ್ನ ನಾವು ನಿಮ್ಮ ಮುಂದೆ ಇಡ್ತೀವಿ. ಅವಾಗ ನೀವು ಯಾವ್ದು ಬೇಕು ಅಂತ ನೀವು ಆಯ್ಕೆ ಮಾಡ್ಕೊಳ್ಬಹುದು, ಆ ಸ್ವಾತಂತ್ರ್ಯ ನಿಮ್ಗೆ ಸಿಗತ್ತೆ. ಹಾಗಾಗಿ ನಿಮ್ಗಿರುವಂತ ಗೊಂದಲಗಳು, ಈಗ ನಮ್ಮ ಕೇಂದ್ರದವರಿಗೆ ಆ ತರದ ಏನು ಸಮಸ್ಯೆ ಇಲ್ಲ. ಬೇರೆ ಕೇಂದ್ರದ ಸ್ಟೂಡೆಂಟ್ಗಳೇ ನಮ್ಗೆ ತುಂಬಾ ಜನ ಕರೆ ಮಾಡಿಕೊಂಡು ಮೆಸೇಜ್ ಹಾಕೊಂಡು ಸ್ವಲ್ಪ ನಮ್ಗೆ ಇದು ಮಾಹಿತಿಯನ್ನು ತಿಳಿಸ್ಕೊಡಿ ಎನ್ನುವಂತ ಒಂದು ಇಂಗಿತವನ್ನ ವ್ಯಕ್ತಪಡಿಸಿದ್ರು. ಅದೇ ರೀತಿ ನಾವು ಇಲ್ಲಿ ತನಕ ಎಲ್ಲಾ ವಿಚಾರದಲ್ಲೂ ನೀವು ಕೇಳಿದಂತ ಪ್ರಶ್ನೆಗೆ ಉತ್ತರಿಸುವಂತ ಪ್ರಯತ್ನ ಮಾಡಿದ್ವಿ ವೆಬಿನಾರ್ ನಲ್ಲಿ ಮತ್ತೆ ರಿಪಿಟೇಷನ್ ಕ್ಲಾಸ್ ನಲ್ಲಿ. ಇನ್ನು ಮುಂದಿನ ದಿನದಲ್ಲೂ ಸಹಿತ ನಾವು ವೆಬಿನಾರ್ ಅನ್ನ ಕಂಡಕ್ಟ್ ಮಾಡಿಕೊಂಡು ನಿಮ್ಗೇನು ಅವಶ್ಯಕತೆ ಇದೆ, ಏನ್ ಡೌಟ್ ಇದೆ ಅದನ್ನ ಕ್ಲಿಯರ್ ಮಾಡುವಂಥದ್ದು ನಮ್ಮ ಒಂದು ಜವಾಬ್ದಾರಿ. ಸಾಮಾನ್ಯವಾಗಿ ನಾವಲ್ಲಿ ಈ ವೆಬಿನಾರು ಸಂಪೂರ್ಣವಾಗಿ ಉಚಿತವಾಗಿರುತ್ತೆ. ನಿಮ್ಮಿಂದ ಯಾವುದೇ ಚಾರ್ಜಸ್ ಅನ್ನು ನಾವು ತೆಗೆದುಕೊಳ್ಳೋದಿಲ್ಲ ವೆಬಿನಾರ್ಗೆ. ಹಾಗಂತ ವೆಬಿನಾರ್ ದಿನ ನಾವು ರಿಪಿಟೇಷನ್ ಕ್ಲಾಸ್ ಅನ್ನ ರಿಪಿಟೇಷನ್ ಆಗಿ ನಾವು ರಿಗ್ರೆಷನ್ ಥೆರಪಿ ಮತ್ತು ಪ್ರತಿರೂಪ ಪಯಣವನ್ನು ಲೈವ್ ಅಲ್ಲಿ ಮಾಡಿಸೋದಿರುತ್ತೆ. ಆ ರಿಪಿಟೇಷನ್ ಕ್ಲಾಸ್ ನಲ್ಲಿ ನಾವು ಮಾಡುವಂತ ರಿಪಿಟೇಷನ್ ದೀಕ್ಷೆಗಿರ್ಬಹುದು ಅಥವಾ ರಿಗ್ರೆಷನ್ ಥೆರಪಿ ಮತ್ತು ಪ್ರತಿರೂಪ ಪಯಣಕ್ಕಿರ್ಬಹುದು, ಅಲ್ಲಿ ದೀಕ್ಷೆ ಕಡ್ಡಾಯ ಇರುತ್ತೆ. ನೀವು ಬರೀ ವೆಬಿನಾರ್ ಜಾಯಿನ್ ಹಾಕೊಂಡು ಕೊನೆಗೆ ಮಾಹಿತಿ ಸಿಕ್ಕಿದಂತ ಲೆಫ್ಟ್ ಆಗೋದಿದ್ರೆ ಏನೋ ಸಮಸ್ಯೆ ಇರೋದಿಲ್ಲ. ಆದ್ರೆ ನೀವು ಹಿಂದೆ ಕಲ್ತಲ್ಲಿ ನಿಮಗೆ ರಿಗ್ರೆಷನ್ ಥೆರಪಿ ಪ್ರತಿರೂಪ ಪಯಣ ಮಾಡಿಸ್ಲಿಲ್ಲ ಅಥವಾ ಲೈವ್ ಆಗಿ ಏನೋ ಕಾರ್ಯಕ್ರಮ ಹಮ್ಮಿಕೊಳ್ಳಿಲ್ಲ, ಆಡಿಯೋ ಕೂಡ ಕೊಟ್ಟಿಲ್ಲ,
ಅಂತ ಪರಿಸ್ಥಿತಿಯಲ್ಲಿ ನಾವೇನ್ ಮಾಡ್ಬೇಕು, ನೀವು ಬೇರೆ ಕೇಂದ್ರದಿಂದ ಬಂದಿರ್ತೀರಿ, ಅದಕ್ಕೆ ನಾವೊಂದು ಸರಳವಾದಂತ ನಿಯಮವನ್ನು ಮಾಡಿದ್ವಿ. ಈಗ ನೀವೇನಾದ್ರೂ ಮುಂದೆ ನಮ್ಮಲ್ಲಿ ರಿಪಿಟೇಷನ್ ಕ್ಲಾಸ್ನಲ್ಲಿ ರಿಪಿಟೇಷನ್ ದೀಕ್ಷೆ ತಗೊಳ್ಳೋಂಗಿದ್ರೆ, ಅಥವಾ ರಿಗ್ರೆಷನ್ ಥೆರಪಿ ಪ್ರತಿರೂಪ ಪಯಣ ಮಾಡ್ಕೊಳ್ಳೋಂಗಿದ್ರೆ, ಅಥವಾ ಕಾರ್ಡ್ ಕಟ್ಟಿಂಗ್ ಅನ್ನ ಕಲಿಯುವಂತ ಮನಸ್ಥಿತಿ ಇದ್ರೆ ನೀವು ನಮಗೆ ಅದನ್ನೆಲ್ಲ ಫೀಸ್ ಕೊಟ್ಟು ಕಲಿಯುವಂತ ಅವಶ್ಯಕತೆ ಇಲ್ಲ. ಆದ್ರೆ ನೀವು ಯಾವ್ದಾದ್ರು ಕೋರ್ಸ್ ಅನ್ನ ನಮ್ಮಲ್ಲಿ ನೀವು ಮಾಡಿಕೊಂಡು ಗ್ರೂಪಿಗೆ ಜಾಯಿನ್ ಆಗಬೇಕಾಗುತ್ತೆ. ಈ ತರದ ಪ್ರೊಸೆಸಿಂಗ್ ನಲ್ಲಿ ನೀವು ಜಾಯಿನ್ ಆಗೋದಿದ್ರೆ ಬರೀ ವೆಬಿನಾರ್ಗೆ ಯಾವುದೇ ರೀತಿ ಚಾರ್ಜಸ್ ಇಲ್ಲ. ವೆಬಿನಾರ್ ಮುಗಿದ ನಂತರ ನೀವು ಲೆಫ್ಟ್ ಕೂಡ ಆಗ್ಬಹುದು, ಏನು ಸಮಸ್ಯೆ ಇಲ್ಲ. ಆದ್ರೆ ನಿಮ್ಮ ಹಿಂದಿನ ಗುರುಗಳು ನಿಮ್ಗೆ ಅದನ್ನ ಕಲಿಸಿಲ್ಲ, ಮಾಡಿಸಿಲ್ಲ ಅನ್ನುವಂಥದ್ದು ಕೊರಗಿದ್ದು, ನಿಮ್ಮ ಸ್ಟೂಡೆಂಟ್ ಜೊತೆ ನಾವು ಜಾಯಿನ್ ಆಗ್ತಿರೋದ್ರೆ ಅವಾಗ ನೀವು ಯಾವ್ದಾದ್ರು ಕ್ಲಾಸ್ಗೆ ಬುಕ್ ಮಾಡಿ ಇಟ್ಕೊಂಡಿದ್ರೆ ಆ ಕ್ಲಾಸ್ ನಿಮಗೆ ಸಿಗತ್ತೆ ಮುಂದೆ. ಅದ್ರ ಜೊತೆಗೆ ನಾವು ನಿಮಗೆ ರಿಪೀಟ್ ಆಗಿ ಅಟೈನ್ಮೆಂಟ್ ಅನ್ನು ಮಾಡಿಕೊಂಡು ನಮ್ಮ ಸ್ಟೂಡೆಂಟ್ಗಳ ಜೊತೆ ನಿಮಗೂ ಕೂಡ ಅಲೋಡ್ ಮಾಡ್ತೀವಿ. ಅದರಿಂದ ನಮ್ದೇನು ಫಾರ್ಮಾಲಿಟೀಸ್ ಬ್ರೇಕ್ ಏನು ಆಗಿರೋದಿಲ್ಲ, ಆಯ್ತಾ? ಹಾಗಾಗಿ ಈಗ ಮತ್ತೆ ನಮ್ಮಲ್ಲಿ ಆ ರೀತಿ ಬುಕ್ ಮಾಡ್ಕೊಂಡು ಬಂದವರಿಗೆ ನಾವು ಐಡಿಯಾ ಕೂಡ ಕೊಡ್ತೀವಿ. ನೀವು ಮನೇಲಿದ್ದಾಗ ನೀವೇ ಸ್ವತಃ ಮಾಡ್ಕೊಳ್ಳಿಕ್ಕೆ ಈಸಿ ಆಗುವಂತ ಮೆಥಡ್. ಯಾಕಂದ್ರೆ ರಿಗ್ರೆಷನ್ ಥೆರಪಿ ಪ್ರತಿರೂಪ ಪಯಣವನ್ನ ನೀವು ಬುಕ್ಸ್ ಅನ್ನ ನೋಡ್ಕೊಂಡು ಮಾಡೋದು ತುಂಬಾ ಕಷ್ಟ, ಯಾಕಂದ್ರೆ ನಿಮ್ಗೆ ಅದು ಆ ಸೆನ್ಸ್ ಆಗೋದಿಲ್ಲ. ಇನ್ನೊಂದು ಸಮಸ್ಯೆ ಏನಂತಂದ್ರೆ, ಬೇರೆ ಅವ್ರು ಯಾರಾದ್ರೂ ದೀಕ್ಷೆ ತಗೊಂಡವ್ರ ಹತ್ರ ಒಂದೊಂದು ಲೈನ್ ಅನ್ನ ರಿಪೀಟ್ ಮಾಡಿಸಿ ನೀವು ಅದನ್ನ ಸೆನ್ಸ್ ಮಾಡ್ಕೊಳ್ಳೋದು ಕೂಡ ಕಷ್ಟ ಆಗುತ್ತೆ. ಹಾಗೆ ನಾವೇನ್ ಮಾಡ್ತೀವಿ, ನಿಮ್ಗೆ ಐಡಿಯಾ ಕೂಡ ಕೊಡ್ತೀವಿ, ಅದು ನಮ್ಮ ಗ್ರೂಪ್ ನಲ್ಲಿ ಇದ್ದವರಿಗೆ. ನಿಮ್ಗೆ ಆ ರೀತಿ ಒಂದು ಸರ್ವಿಸ್ಗಳು ಸಹಿತ ನಮಗೆ ಉಚಿತವಾಗಿ ಮುಂದೆ ಬೇಕು ಅನ್ನುವಂಥದ್ದಿದ್ರೆ ಯಾವ್ದಾದ್ರು ಕೋರ್ಸ್ ಅನ್ನ ಬುಕ್ ಮಾಡ್ಕೊಂಡು ನಮ್ಮ ಗ್ರೂಪಿಗೆ ನೀವು ಬರ್ಬೋದು. ನೀವು ಹಿಂದೆ ಕಲ್ತಂತ ಲೆವೆಲ್ ಬಿಟ್ಟು ಮುಂದಿನ ಲೆವೆಲ್ ಅನ್ನ ಮಾಡ್ಕೊಳ್ಬಹುದು. ಇನ್ನು ಬರೀ ನೀವು ವೆಬಿನಾರ್ಗಾಗಿ, ನಿಮ್ಮ ಮಾಹಿತಿಗಾಗಿ ಜಾಯ್ನ್ ಆಗೋದಿದ್ರೆ ಅದು ಹಿಂದೆ ಹೇಳಿದಾಗಿ ಯಾವುದೇ ರೀತಿ ನಿಮಗೆ ಕಂಡೀಷನ್ಸ್ ಇರೋದಿಲ್ಲ. ನೀವು ವೆಬಿನಾರ್ ಮುಗಿದ ಕೂಡಲೇ ಧಾರಾಳವಾಗಿ ಲೆಫ್ಟ್ ಆಗ್ಬೋದು. ಆದ್ರೆ ನಾವು ವೆಬಿನಾರ್ ನಲ್ಲಿ ಏನೇನು ನಾವು ನಿಮ್ಗೆ ತಿಳಿಸುವಂತ ಪ್ರಯತ್ನ ಮಾಡ್ತೀವಿ ಅಂತಂದ್ರೆ, ಈಗ ರಾಜಕ್ರಿಯೆ ರೇಖೆಯಲ್ಲಿ ಏನೇನು ವಿಚಾರಗಳು ಬರ್ತವೆ, ರೇಖೆ ಕಂಟಿನ್ಯೂ ಆಗುತ್ತೋ ಇಲ್ಲವೋ ಅನ್ನುವಂಥ ವಿಷಯ. ರೇಖೆಯಲ್ಲಿ ಕಂಟಿನ್ಯೂ ಆಗತ್ತೆ, ಅದನ್ನ ನಾವು ತಿಳಿಸ್ಕೊಡ್ತೀವಿ. ಆ ನಂತರ ರಾಜಕ್ರಿಯೆ ಕಲಿಯಲಿಕ್ಕೆ ಇರುವಂತ ಮಾನದಂಡಗಳೇನು, ಅದರ ಬಗ್ಗೆ ಚರ್ಚೆ ಮಾಡ್ತೀವಿ. ಮತ್ತೆ ರಾಜಕ್ರಿಯೆ ರೇಖೆಯಲ್ಲಿ ಎಷ್ಟು ಹಂತಗಳಿವೆ, ಮೇನ್ ಅಂದ್ರೆ ಎಷ್ಟು ಲೆವೆಲ್ಗಳು ಬರ್ತವೆ, ಮತ್ತೆ ಪ್ರತಿ ಲೆವೆಲ್ ಅಲ್ಲಿ ಏನೇನು ವಿಷಯಗಳಿರ್ತವೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಅದಕ್ಕಿಂತ ಮುಖ್ಯವಾಗಿ ನಾವು ರಾಜಕ್ರಿಯೆ ರೇಖೆಯಲ್ಲಿ ಸಿಂಬಲ್ಸ್ಗಳು ಇಲ್ಲದೆ ಇರೋದ್ರಿಂದ ಟ್ರಿಪಲ್ ಕಿಂಗ್ಸ್ ಚೇಂಬರ್ ಅಂದ್ರೆ ಏನು ಅನ್ನೋದು ಬಹಳ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಎನರ್ಜಿ ಗ್ರಿಡ್ ಆಕ್ಟಿವೇಶನ್ ಯಾವ ರೀತಿ ಮಾಡ್ಕೊಳ್ಬೇಕು, ಇದು ಬಹಳ ಮುಖ್ಯ ಆಗತ್ತೆ. ಯಾಕೆಂತಂದ್ರೆ ನೀವು ಬರೀ 2 ಪೇಜ್ ಅನ್ನ ಓದ್ಕೊಳ್ಳೋದು ಅಥವಾ ಪ್ರಾಕ್ಟೀಸ್ ಅನ್ನ ಮಾಡ್ಲಿಕ್ಕೆ ಹೊರಟ್ರೆ ಅದು ನಿಮ್ಗೆ ರಿಸಲ್ಟ್ಗಳು ಅಷ್ಟು ಚೆನ್ನಾಗಿ ಬರೋದಿಲ್ಲ. ಯಾಕಂದ್ರೆ ಎನರ್ಜಿ ಬರ್ಬೇಕಲ್ಲ ನಿಮ್ಮ ಬಾಡಿಯಲ್ಲಿ. ಆ ಎನರ್ಜಿ ಬರ್ಬೇಕು ಅಂದ್ರೆ ನೀವು ಎನರ್ಜಿ ಗ್ರಿಡ್ ಅನ್ನ ಆಕ್ಟಿವೇಶನ್ ಮಾಡ್ಕೊಳ್ಳೇಬೇಕು. ಅದ್ರ ಜೊತೆಗೆ ನಿಮ್ಗೆ ಅವಶ್ಯಕತೆ ಇದ್ದಲ್ಲಿ ಟ್ರಿಪಲ್ ಕಿಂಗ್ಸ್ ಚೇಂಬರ್ ಅನ್ನ ಹಾಕ್ತಾ ಬರ್ಬೇಕು. ಇಲ್ಲಿ ಸಿಂಬಲ್ಸ್ ಬರ್ದೇ ಇರೋದ್ರಿಂದ ಆ ಸಿಂಬಲ್ಸ್ ನ ಅಲ್ಟರ್ನೇಟ್ ಆಗಿ ನೀವು ಆ ಟ್ರಿಪಲ್ ಕಿಂಗ್ಸ್ ಚೇಂಬರ್ ಅನ್ನ ಪದೇ ಪದೇ ಆಡ್ ಮಾಡ್ಬೇಕಾಗತ್ತೆ. ನಿಮ್ಮ ಚಕ್ರಗಳಿಗಿರ್ಬೋದು, ನಿಮ್ಮ ಮೈನರ್ ಚಕ್ರ, ಮೈಕ್ರೋ ಚಕ್ರ, ಅಕ್ಯುಪ್ರೆಷರ್ ಪಾಯಿಂಟ್ಸ್ ಇರ್ಬೋದು, ಅಥವಾ ನಿಮ್ಮ ಬಾಡಿಗಿರ್ಬೋದು, ಅಥವಾ ನಿಮ್ಮ ಬಾಡಿ ಎಲಿಮೆಂಟ್ಸ್, ಹೈಯರ್ ಸೆಲ್ಫ್ ಐ ಇಂಪ್ರೆಷನ್ಸ್ ಗಳಿಗಿರ್ಬೋದು, ಅಥವಾ ಪ್ರತಿರೂಪಗಳಿಗಿರ್ಬೋದು, ಇವೆಲ್ಲದಕ್ಕೂ ನೀವು ಹಾಕೊಳ್ಬೇಕಾಗತ್ತೆ. ಅವಾಗ ನಿಮ್ಮ ಈ ಎಲ್ಲ ಡಿಪಾರ್ಟ್ಮೆಂಟ್ಗಳು ಪ್ರೊಟೆಕ್ಟ್ ಆಗತ್ತೆ, ಅದಕ್ಕೆ ಹೀಲಿಂಗ್ ಕೂಡ ಆಗುತ್ತೆ. ಹಾಗೆ ಅದ್ರ ಬಗ್ಗೆ ನಾವು ಸವಿಸ್ತರವಾಗಿ ನಿಮ್ಗೆ ವಿವರಣೆನ ಕೊಡ್ತೀವಿ. ಅದನ್ನ ಆಕ್ಟಿವೇಶನ್ ಮಾಡ್ಕೊಳ್ಳೋದು ಹೇಗೆ, ಮತ್ತೆ ಮನೆಗಿರ್ಬೋದು, ನಿಮ್ಗೆ ಯಾರಿಂದಾದ್ರೂ ಹ್ಯಾರಾಸ್ಮೆಂಟ್ ಆಗ್ತಿದ್ರೆ ಅವರಿಂದ ಯಾವ ರೀತಿ ನೀವು ಬಚಾವ್ ಆಗುವಂಥದ್ದು ಈ ಟ್ರಿಪಲ್ ಕಿಂಗ್ಸ್ ಚೇಂಬರ್ ಅನ್ನ ಬಳಸ್ಕೊಂಡು, ನಿಮ್ಮ ವೆಹಿಕಲ್ ಅಪಘಾತ ಆಗದ ರೀತಿಯಲ್ಲಿ ಯಾವ ರೀತಿ ಟ್ರಿಪಲ್ ಕಿಂಗ್ಸ್ ಚೇಂಬರ್ ಅನ್ನ ಬಳಸ್ಕೊಳ್ಬೇಕು. ಆನಂತರ ನಿಮ್ಮ ಮನೆಗೆ ವಾಸ್ತುದೋಷ ಇದ್ರೆ ಅಥವಾ ಈ ನೆಗೆಟಿವಿಟಿ ಫ್ಲೋ ಆಗ್ತಾ ಇದ್ರೆ ಅದಕ್ಕೆ ಯಾವ ರೀತಿ ನೀವು ಟ್ರಿಪಲ್ ಕಿಂಗ್ಸ್ ಚೇಂಬರ್ ಅನ್ನ ಹಾಕಬೇಕು. ನಿಮ್ಮ ಆರಾಧ್ಯ ದೇವರು, ಕುಲದೇವರು ಅಥವಾ ಏನೋ ನಿಮ್ಮ ಇಷ್ಟ ದೇವರಿಗೆ ಯಾವ ರೀತಿ ಟ್ರಿಪಲ್ ಕಿಂಗ್ಸ್ ಚೇಂಬರ್ ಹಾಕೊಂಡು ಅನುಗ್ರಹವನ್ನು ಪಡ್ಕೊಳ್ಬಹುದು, ಅದನ್ನು ಕೂಡ ನಾವು ಹೇಳ್ಕೊಡ್ತೀವಿ. ಅವೆಲ್ಲ ವಿಚಾರಗಳು ನಿಮ್ಗೆ ವೆಬಿನಾರ್ ನಲ್ಲಿ ಬರುತ್ತೆ. ಅಷ್ಟೇ ಅಲ್ಲ, ನಮ್ಮಲ್ಲಿ ಈ ರಾಜಕ್ರಿಯೆ ರೇಖೆ ಅಂದ್ರೆ ದೊಡ್ಡ ಸಮುದ್ರ. ಪ್ರತಿ ಲೆವೆಲ್ ಅಲ್ಲಿ ಬರುವಂತ ಬ್ರಹ್ಮಾಂಡದ ಶಕ್ತಿಗಳು ಯಾವುದು, ಅದು ಬಹಳ ಇಂಪಾರ್ಟೆಂಟ್. ಫಸ್ಟ್ ಲೆವೆಲ್ ಅಲ್ಲಿ ಏನ್ ಬರುತ್ತೆ, ಸೆಕೆಂಡ್ ಲೆವೆಲ್ ಅಲ್ಲಿ ಬರುತ್ತೆ, ಥರ್ಡ್ ಲೆವೆಲ್ ಅಲ್ಲಿ ಏನ್ ಬರುತ್ತೆ, ಫೋರ್ತ್ ಲೆವೆಲ್ ಅಲ್ಲಿ. ಮತ್ತೆ ಕರ್ಮ ಸಿದ್ಧಾಂತ ಅಂದ್ರೆ ಏನು, ಆನಂತರ ಬಾಡಿ ಎಲಿಮೆಂಟ್ಸ್, ಹೈಯರ್ ಸೆಲ್ಫ್ ಐ ಇಂಪ್ರೆಷನ್ಸ್ ಅನ್ನ ಆಕ್ಟಿವೇಶನ್ ಮಾಡ್ಕೊಳ್ಳೋದು ಹೇಗೆ, ಅದನ್ನ ಮಾಡ್ಕೊಂಡಾಗ ನಮ್ಗೆ ರೇಖೆ ಪ್ರಾಕ್ಟೀಸ್ ನಲ್ಲಿ ಬಹಳ ಬೇಗ ರಿಸಲ್ಟ್ ಅನ್ನ ಯಾವ ರೀತಿ ತಂದುಕೊಳ್ಬಹುದು, ಇದು ಕೂಡ ಬರುತ್ತೆ. ಮತ್ತು ಪ್ರತಿನಿತ್ಯ ಅನುಷ್ಠಾನ ಯಾವ ರೀತಿ ಮಾಡಬೇಕು, ಮೇನ್ ಆಗಿರೋದು ಇಲ್ಲಿ. ಯಾಕಂದ್ರೆ ಇವತ್ತು ನಾವು ರೇಖೆಯನ್ನ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಬಂದಿದ್ವಿ, ಹೋಗ್ತಾ ಹೋಗ್ತಾ ಅದೇ ಪ್ರಕಾರವಾಗಿ ಅದೇ ಒಂದು ಟೈಮ್ ಅಲ್ಲಿ ನಾವು ಮಾಡ್ಲಿಕ್ಕೆ ಆಗದೆ ಇರಬಹುದು. ಯಾಕಂದ್ರೆ
ಡ್ಯೂರೇಷನ್ ಜಾಸ್ತಿ ಇರುತ್ತೆ, ಅಂದ್ರೆ ಟೈಮ್ ಜಾಸ್ತಿ ಬೇಕಾಗತ್ತೆ ನಿಮಗೆ. ಎಲ್ಲ 26 ಪಾಯಿಂಟ್ಗಳಿಗೆ ನೀವು ಹೀಲ್ ಮಾಡಿಕೊಂಡು ಚಕ್ರ ಧ್ಯಾನ ಮಾಡಿ ಸಿಂಬಲ್ಸ್ ಅನ್ನ ಆಡ್ ಮಾಡಿ ನೀವು ಪ್ರಾಕ್ಟೀಸ್ ಮುಗಿಸ್ಲಿಕ್ಕೆ ನಿಮಗೆ ಉಸುವೆ ರೇಖೆಯಲ್ಲಿ ಹೋಗ್ತಾ ಹೋಗ್ತಾ ಟೈಮ್ ಜಾಸ್ತಿ ಹಿಡಿಯುತ್ತೆ. ಆದ್ರೆ ರಾಜಕ್ರಿಯ ರೇಖೆ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಏನ್ ಬೆನಿಫಿಟ್ ಆಗತ್ತೆ ಅಲ್ಲಿ, ಮತ್ತೆ ಎಷ್ಟು ಟೈಮ್ ನೀವು ಮಾಡ್ಕೊಳ್ಬೇಕು, ಸುಲಭ ಆಗೋದು ಹೇಗೆ ರಾಜಕ್ರಿಯ ರೇಖೆಯಲ್ಲಿ, ಇದು ಬಹಳ ಇಂಪಾರ್ಟೆಂಟ್. ಹಾಗಾಗಿ ಅದ್ರ ಬಗ್ಗೆ ಕೂಡ ನಾವು ಡಿಸ್ಕಷನ್ ಮಾಡ್ತೀವಿ. ಆ ನಂತರ ಈ ರಾಜಕ್ರಿಯ ರೇಖೆಯಲ್ಲಿ ಎಷ್ಟು ತರದ ಶಕ್ತಿಗಳನ್ನು ನಾವು ಇನ್ವೈಟ್ ಮಾಡ್ತೇವೆ. ಇಲ್ಲಿ ಬಹಳ ಇದೊಂದು ದೊಡ್ಡ ಸಮುದ್ರ ಇದೆ. ನಾವು ರೇಖೆ ಮಾದರಿಯಲ್ಲಿ ಬ್ರಹ್ಮಾಂಡದಿಂದ ಪ್ರಾಣಶಕ್ತಿಯನ್ನ ನೇರಳೆ ಬಣ್ಣದಲ್ಲಿ ಒಂದನ್ನೇ ಇನ್ವೈಟ್ ಮಾಡಿದ್ರೆ ಇಲ್ಲಿ ನಾವು ಬಹಳ ಬೇರೆ ಬೇರೆ ಪ್ರಕಾರದಲ್ಲಿ ಇನ್ವೈಟ್ ಮಾಡುವಂಥದ್ದು ಬರುತ್ತೆ. ಅದ್ರ ಜೊತೆಗೆ ಪ್ರತಿ ಹಂತದಲ್ಲಿ ಯಾವ ರೀತಿ ನೀವು ಬದಲಾವಣೆ ಮಾಡ್ಕೊಳ್ತಾ ಬರ್ಬೇಕು ಅನ್ನೋದು ಕೂಡ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗತ್ತೆ. ಆ ನಂತರ ರಾಜಕ್ರಿಯ ರೇಖೆಯಲ್ಲಿ ಯಾವ ತರದ ಎಷ್ಟು ಶಕ್ತಿಗಳನ್ನು ನಾವು ಇನ್ವೈಟ್ ಮಾಡ್ತೀವಿ. ಯಾಕಂದ್ರೆ ರೇಖೆಯಲ್ಲಿ ನಾವು ಒಂದೇ ತರದ ಬ್ರಹ್ಮಾಂಡದ ಶಕ್ತಿಯನ್ನು ಇನ್ವೈಟ್ ಮಾಡಿದ್ರೆ ಇಲ್ಲಿ ನಾವು ಬಹಳಷ್ಟು ವಿಧಾನಗಳನ್ನ ಸಂಯೋಗಗೊಳಿಸಿಕೊಂಡು ನಾವು ಮಾಡ್ತೇವೆ. ಹಾಗಾಗಿ ರಿಸಲ್ಟ್ಗಳಲ್ಲಿ ಇರುವಂತ ಒಂದು ಬೆನಿಫಿಟ್ ಬಗ್ಗೆ ನಾವು ಇಲ್ಲಿ ಡಿಸ್ಕಷನ್ ಮಾಡ್ಬೇಕಾಗತ್ತೆ. ಹಾಗಾಗಿ ಈ ವೆಬಿನಾರ್ ನಲ್ಲಿ ಅದು ಕೂಡ ಚರ್ಚೆ ಆಗತ್ತೆ. ಆ ನಂತರ ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಮಗೆ ಜನ್ಮ ಜನ್ಮಾಂತರದ ಸಮಸ್ಯೆಗಳಿದ್ದಾಗ, ಹೆರಿಡಿಟಿ ಸಮಸ್ಯೆಗಳಿದ್ದಾಗ, ಯಾವುದಾದ್ರೂ ದೋಷಗಳಿದ್ದಾಗ, ಅದು ಪ್ರೇತಾತ್ಮ ಬಾಧೆ ಇದ್ದಾಗ ಯಾವ ರೀತಿ ನಾವು ರಾಜಕೀಯದಿಂದ ಅದಕ್ಕೆ ಹೊರಗೆ ಬರಬಹುದು, ಅದಕ್ಕೆ ನಾವು ರಿಗ್ರೆಷನ್ ಥೆರಪಿ ಪ್ರತಿರೂಪ ಪಯಣವನ್ನ ಮಾಡಿಸುವಂಥದ್ದು. ಆ ರಿಗ್ರೆಷನ್ ಥೆರಪಿ ಮತ್ತೆ ಪ್ರತಿರೂಪ ಪಯಣವನ್ನ ನಾವು ಯಾವ ರೀತಿ ಮಾಡಿದಾಗ ಅನುಕೂಲ ಆಗತ್ತೆ, ಯಾವ ಸಮಯದಲ್ಲಿ ಮಾಡಬೇಕು, ಎಲ್ಲಿ ಮಾಡಬೇಕು, ಮತ್ತೆ ಯಾವ ರೀತಿಯಲ್ಲಿ ಮಾಡಬೇಕು, ಇವೆಲ್ಲದರ ಬಗ್ಗೆ ಒಂದು ಸಂಪೂರ್ಣ ಚಿತ್ರಣವನ್ನು ನಾವು ಈ ವೆಬಿನಾರ್ ನಲ್ಲಿ ಮಾಡೋದ್ರಿಂದ ನಿಮಗೆ ಆ ಸಮಸ್ಯೆಗಳು ಇರೋದಿಲ್ಲ. ಹಾಗಾಗಿ ಗೊಂದಲಗಳು ಕೂಡ ಕಂಪ್ಲೀಟ್ ಆಗಿ ನೀವು ಕ್ಲಿಯರ್ ಮಾಡ್ಕೊಳ್ತೀವಿ. ಹಾಗೆ ನೀವು ಈ ವೆಬಿನಾರ್ ಅಲ್ಲಿ ದಯವಿಟ್ಟು ನೀವು ಜಾಯ್ನ್ ಆಗಿ. ವೆಬಿನಾರ್ ದಿನಾಂಕ ನಿಮ್ಗೆ ನಾವು ತಿಳಿಸಿದ್ವಿ, ಇನ್ನೊಮ್ಮೆ ಹೇಳ್ತಾ ಇದ್ದೀನಿ. ಆಗಸ್ಟ್ ತಿಂಗಳ 2ನೇ ತಾರೀಕು ರವಿವಾರ ಬೆಳಿಗ್ಗೆ 10 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. 10 ಗಂಟೆಯಿಂದ 11ರಿಂದ 11:30ವರೆಗೆ ಸ್ಟಾರ್ಟ್ ಆಗ್ಬಹುದು. 11:30 ನಂತರ ನಾವು ಈ ರಿಗ್ರೆಷನ್ ಥೆರಪಿ ಮತ್ತೆ ಪ್ರತಿರೂಪ ಪಯಣವನ್ನ ಲೈವ್ ಅಲ್ಲಿ ಮಾಡಿಸುವಂತ ಪ್ರಯತ್ನ ಮಾಡ್ತೀವಿ ನಿಮ್ಮ ಹತ್ರ. ಅದರಲ್ಲೂ ಕೂಡ ನೀವು ಭಾಗಿಯಾಗಬಹುದು. ಆದ್ರೆ ನಿಮ್ದು ರಾಜಕೀಯ ರೇಖೆ ಆಗಿರ್ಬೇಕಾಗತ್ತೆ. ರಿಗ್ರೆಷನ್ ಥೆರಪಿ ಮತ್ತೆ ಪ್ರತಿರೂಪ ಪಯಣ ಆಗಿದ್ದಿದ್ರೆ, ನೀವು ಬೇರೆ ಗುರುಗಳ ಸ್ಟೂಡೆಂಟ್ ಆಗಿದ್ದಿದ್ರೆ ನಿಮ್ಗೆ ಫಾರ್ಮಾಲಿಟೀಸ್ ಅನ್ನ ಮಾಡ್ಲಿಕ್ಕೆ ನಾವು ಸುಲಭ ದಾರಿಯನ್ನು ಹೇಳ್ತೀವಿ. ನಮ್ಗೆ ಕರೆ ಮಾಡಿ ಆ ರೀತಿ ಮಾಡ್ಕೊಂಡು ನೀವು ರಿಗ್ರೆಷನ್ ಥೆರಪಿ ಮತ್ತೆ ಪ್ರತಿರೂಪ ಪಯಣಕ್ಕೆ ಜಾಯಿನ್ ಆಗ್ಬಹುದು. ಅಲ್ಲೂ ಕೂಡ ಕೆಲವಷ್ಟು ನಿಮಗೆ ಸುಲಭದ ಮೆಥಡನ್ನು ಹೇಳ್ಕೊಡ್ತೀವಿ. ಹಾಗಾಗಿ ಈ ಒಂದು ವೆಬಿನಾರ್ ನಲ್ಲಿ ಸಾಮೂಹಿಕವಾಗಿ ಎಲ್ಲರೂ ಜಾಯಿನ್ ಆಗ್ಬೋದು. ಮತ್ತೆ ನಮ್ಮ ಸ್ಟೂಡೆಂಟ್ಗಳು ಬೇರೆ, ನಿಮ್ಮ ಸ್ಟೂಡೆಂಟ್ಗಳು ಬೇರೆ ಅಂತ ತಾರತಮ್ಯ ನಾವು ಮಾಡೋದಿಲ್ಲ. ಹಾಗಾಗಿ ನೀವು ನಮ್ಮಲ್ಲಿ ಜಾಯಿನ್ ಹಾಕೊಂಡು ನಿಮ್ಮಗಿರುವಂತ ಗೊಂದಲಗಳನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಳಿ. ಮುಂದೆ ನಮ್ಮಿಂದ ಮುಂದೆ ಬೇರೆ ಕೋರ್ಸ್ಗಳು ಬೇಕಾಗಿದ್ರೆ ನೀವು ಪಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ನಮ್ಮಲ್ಲಿ ರೇಖಿ, ರಾಜಕೀಯ ರೇಖೆ, ಏಂಜಲ್ಸ್, ಹಿಪ್ನೋಟಿಸಮ್, ಕ್ರಿಸ್ಟಲ್ ಥೆರಪಿ, ಪೆಂಡಲಮ್ ಡೋಸಿಂಗು, ಅನಂತರ ಬೇರೆ ಬೇರೆ ತರದ ಬಹಳಷ್ಟು ವಿಧಾನಗಳಿವೆ. ಪ್ರಾರಂಭದಿಂದ ಮಾಸ್ಟರ್ ಡಿಗ್ರಿ, ಗ್ರ್ಯಾಂಡ್ ಮಾಸ್ಟರ್ ತನಕ ಕಲಿಸುವಂತ ವ್ಯವಸ್ಥೆ ಇದೆ. ನಿಮ್ಗೆ ಅದ್ರಲ್ಲಿ ಆಸಕ್ತಿ ಇದ್ರೆ ಖಂಡಿತವಾಗಿ ನೀವು ಜಾಯಿನ್ ಆಗಿ ಮತ್ತೆ ಅದನ್ನ ಕಲ್ತ್ಕೊಳ್ಬಹುದು. ನಿಮಗೆ ಪ್ರೊಫೆಷನಲ್ ಆಗಿ ಮಾಡ್ಲಿಕ್ಕೆ ಬೇಕಾದಂತ ಒಂದು ಮಾಸ್ಟರ್ ಡಿಗ್ರಿಯನ್ನು ಕೊಟ್ಟು ಸರ್ಟಿಫಿಕೇಟ್ ಕೊಡುವಂತ ವ್ಯವಸ್ಥೆ ಕೂಡ ಇದೆ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ನೀವು ಯಾವುದೇ ಒಂದು ಕೇಂದ್ರದ ವಿದ್ಯಾರ್ಥಿಗಳಾಗಿದ್ರು ಸಹಿತ ನಿಮಗೆ ಸಂಪೂರ್ಣವಾಗಿ ನಿಮಗಿರುವಂತ ಗೊಂದಲಗಳನ್ನ ಕ್ಲಿಯರ್ ಮಾಡುವಂತ ಒಂದು ಜವಾಬ್ದಾರಿ ನಮ್ದು. ಹಾಗಾಗಿ ನೀವು ಈ ವೆಬಿನಾರ್ಗೆ ಖಂಡಿತ ಜಾಯ್ನ್ ಆಗಿ. ನೀವು ಮಾಡ್ಬೇಕಾದಿಷ್ಟೇ, ನಾವು ವೈಯಕ್ತಿಕವಾಗಿ ಲಿಂಕ್ ಅನ್ನ ಕೊಡ್ಲಿಕ್ಕೆ ಕಷ್ಟ ಆಗಬಹುದು. ನಿಮ್ಗೆ ಯಾರ್ಯಾರಿಗೆ ಈ ವೆಬಿನಾರ್ಗೆ ಜಾಯ್ನ್ ಆಗುವಂತ ಆಸಕ್ತಿ ಇದೆಯೋ ನಮಗೆ ಕರೆ ಮಾಡಿ. ಸ್ಕ್ರೋಲ್ ಅಲ್ಲಿ ಕಾಣುವಂತ ನಂಬರ್ಗೆ ಅಥವಾ ಈ ವಿಡಿಯೋದ ಕೊನೆಯಲ್ಲಿ ಬರುವಂತ ನಂಬರಲ್ಲಿ ಕಾಲ್ ಮಾಡಿ ನಿಮ್ಮ ಹೆಸರು ಮತ್ತೆ ವಿಳಾಸ, ನೀವು ಎಷ್ಟು ಲೆವೆಲ್ ರೇಖಿ ಅಥವಾ ರಾಜಕೀಯ ರೇಖೆ ಏಂಜಲ್ಸ್ ಕಲ್ತಿದ್ರೆ ಅದ್ರ ಬಗ್ಗೆ, ಮತ್ತೆ ನಿಮ್ಮ ಗುರುಗಳ ಬಗ್ಗೆ ಒಂದು ವಾಟ್ಸಪ್ ಮೆಸೇಜ್ ಅನ್ನು ಹಾಕಿ ನಂಬರ್ಗೆ. ನಾವು ನಿಮ್ಗೆ ಗ್ರೂಪ್ಗೆ ಜಾಯಿನ್ ಮಾಡಿರ್ತೀವಿ. ಹಾಗಾಗಿ ಅಲ್ಲಿಂದ ನಮ್ಗೆ ಏನಾಗುತ್ತೆ, ಗ್ರೂಪ್ಗೆ ನಾವು ಲಿಂಕ್ ಕೊಡೋದ್ರಿಂದ ನಿಮ್ ಎಲ್ಲರಿಗೂ ಕೂಡ ಲಿಂಕ್ ಶೇರ್ ಆಗುತ್ತೆ. ನೀವು ಆ ದಿನ ದಯವಿಟ್ಟು ಜಾಯಿನ್ ಆಗ್ಬಹುದು. ಮತ್ತೆ ಯಾವುದೇ ಮಾನದಂಡ ಇಲ್ಲ, ಸಂಪೂರ್ಣವಾಗಿ ಉಚಿತ ಈ ವೆಬಿನಾರ್ ಇರೋದು. ರಿಗ್ರೆಷನ್ ಥೆರಪಿ ಮತ್ತು ಪ್ರತಿರೂಪ ಪಯಣ ಮಾಡ್ಕೊಳ್ಬೇಕು ಅನ್ನೋ ಲೈವ್ ಅಲ್ಲಿ ವಿಚಾರ ಇದ್ರೆ ಅದಕ್ಕೆ ಬೇರೆ ಫಾರ್ಮಾಲಿಟೀಸ್ ಅದೇ ನಾವು ಹೇಳ್ತೀವಿ ನಾವು. ಹಾಗೇನೆ ಯಾವುದಕ್ಕೂ ನಮ್ಮನ್ನ ಕರೆ ಮಾಡಿಕೊಂಡು ನೀವು ಅಲ್ಲಿ ಜಾಯಿನ್ ಆಗ್ಲಿಕ್ಕೆ ವ್ಯವಸ್ಥೆ ಇದೆ. ಹಾಗಾಗಿ
ಈ ಒಂದು ವೆಬಿನಾರ್ ನಲ್ಲಿ ನೀವು ಕೇಳಿದಂತ ಪ್ರಶ್ನೆಗೆ ಉತ್ತರ ಕೊಡುತ್ತದಿರ್ಬೋದು, ಸಾಧನೆ ಬಗ್ಗೆ ವಿಚಾರ ಇರ್ಬೋದು, ಮತ್ತೆ ಬೆನಿಫಿಟ್ ಬಗ್ಗೆ ಇರ್ಬೋದು, ಡಿಫರೆನ್ಸ್ ಬಗ್ಗೆ ಇರ್ಬೋದು, ಪ್ರತಿಯೊಂದಕ್ಕೂ ಕೂಡ ನಾವು ಎಲ್ಲರೂ ಸೇರಿ ಚರ್ಚೆ ಮಾಡೋಣ. ಹಾಗಾಗಿ ಸರ್ವೇ ಜನ ಸುಖಿನೋ ಭವಂತು. ಇಲ್ಲಿ ತನಕ ಈ ವಿಡಿಯೋನ ವೀಕ್ಷಣೆ ಮಾಡಿದ ನಿಮ್ಮೆಲ್ಲರಿಗೂ ಸಹಿತ ನಮಸ್ಕರಿಸುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಪ್ರತಿಯೊಬ್ಬರು ಕೂಡ ಈ ವೆಬಿನಾರ್ ಜಾಯ್ನ್ ಆಗಿ ನಿಮ್ಮ ಗೊಂದಲಗಳನ್ನ ನಿವಾರಿಸಿಕೊಳ್ಳಿ ಅಂತ ಹೇಳ್ತಾ ಪುನಃ ನಮಸ್ಕಾರ.